ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕನ್ನಡಿಗ KL ರಾಹುಲ್ ಕೊಟ್ಟರು ಭಾರತದ ಬಗ್ಗೆ ದೊಡ್ಡ ಹೇಳಿಕೆ. ಹೌದು ಸ್ನೇಹಿತರೆ, 2026ರ T20 ವಿಶ್ವಕಪ್ ನಲ್ಲಿ ನಮ್ಮ ಭಾರತ ತಂಡ ಅದ್ಭುತವಾಗಿ ಪ್ರದರ್ಶನ ಕೊಟ್ಟು ಲೀಗ್ ಹಂತದ 4-4 ಪಂದ್ಯಗಳನ್ನು ಗೆದ್ದು ಇದೀಗ ಗ್ರೂಪ್ ಸ್ಟೇಜ್ ಅಂದ್ರೆ ಸೂಪರ್ 8ರ ಪಂದ್ಯಗಳನ್ನು ಆಡಲು ತಯಾರಾದ್ರೆ ಮಾಡಿದೆ. ಇನ್ನು ಇದೀಗ ಬಂದ್ಬಿಟ್ಟು ನಮ್ಮ ಕನ್ನಡಿಗ KL ರಾಹುಲ್ ಅವರು ಇದೀಗ ನಮ್ಮ ಭಾರತ ತಂಡಕ್ಕೆ ವಿಶ್ ಕೂಡ ಮಾಡಿದ್ದಾರೆ. ಅಷ್ಟಕ್ಕೂ ಕನ್ನಡಿಗ KL ರಾಹುಲ್ ಅವರು ಭಾರತ ತಂಡದ ಬಗ್ಗೆ ಹೇಳಿದ್ದೇನು ಮತ್ತು KL ರಾಹುಲ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಅಷ್ಟಕ್ಕೂ ಕನ್ನಡಿಗ ಹೇಳಿದ್ದೇನಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಸೂಪರ್ 8ರ ಮೊದಲನೇ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಗೆಲ್ಲುತ್ತಾ ಇಲ್ವಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ಇದು ಬಂದ್ಬಿಟ್ಟು ಬಿಗ್ ಗೇಮ್ ಆಗಿರೋ ಕಾರಣದಿಂದಾಗಿ ನಮ್ಮ ಭಾರತ ತಂಡಕ್ಕೆ ಗೆಲುವು ತುಂಬಾನೇ ಮುಖ್ಯ. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆಲ್ಲಲೇಬೇಕು. ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ವಿಶ್ವಕಪ್ 2026ರಲ್ಲಿ ಅದ್ಭುತವಾಗಿ ಪ್ರದರ್ಶನ ಆದ್ರೆ ಕೊಡ್ತಾ ಇದೆ. ಹೌದು, ಒಬ್ಬೊಬ್ಬ ಬ್ಯಾಟರ್ ಆದ್ರೆ ಫೇಲ್ ಆಗ್ತಾ ಇದ್ದಾರೆ, ಒಬ್ಬೊಬ್ಬ ಬೌಲರ್ ಕೂಡ ಫೇಲ್ ಆಗ್ತಾ ಇದ್ದಾರೆ. ಆದ್ರೂ ಕೂಡ ನಮ್ಮ ಟೀಮ್ ಇಂಡಿಯಾ ಒಂದು ಕಾಂಬಿನೇಷನ್ ನಲ್ಲಿ ಹೊರಟಿದೆ ಮತ್ತು ಒಂದು ಆಟದಲ್ಲಿ ಒಬ್ಬ ಆಟಗಾರ ಪರ್ಫಾರ್ಮ್ ಮಾಡಿದ್ರೆ ಇನ್ನೊಂದು ಆಟದಲ್ಲಿ ಇನ್ನೊಬ್ಬ ಆಟಗಾರ ಮ್ಯಾಚ್ ವಿನ್ನರ್ ಆದ್ರೆ ಆಗ್ತಾ ಇದ್ದಾನೆ. ಅದೇ ನಮ್ಮ ಭಾರತ ತಂಡಕ್ಕೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬಹುದು. ಆ ಕಾರಣದಿಂದಾಗಿ ಇದೀಗ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಅದ್ಭುತವಾಗಿ ಪ್ರದರ್ಶನ ಕೊಟ್ಟು ಲೀಗ್ ಸ್ಟೇಜ್ ಅಲ್ಲಿ ಆಡಿರುವಂತಹ 4-4 ಪಂದ್ಯಗಳನ್ನು ಗೆದ್ದಾದ್ರೆ ಇದೀಗ ಸೂಪರ್ 8ಕ್ಕೆ ಆದ್ರೆ ಕ್ವಾಲಿಫೈ ಆದ್ರೆ ಆಗಿದೆ. ಸೂಪರ್ 8ರಲ್ಲಿ ಬಂದ್ಬಿಟ್ಟು 3 ಪಂದ್ಯಗಳನ್ನಾದ್ರೆ ಆಡ್ಬೇಕು. ಈ 3 ಪಂದ್ಯಗಳಲ್ಲಿ ನಮ್ಮ ಭಾರತ ತಂಡ 2 ಪಂದ್ಯ ಗೆದ್ರೂ ಕೂಡ ಸೆಮಿಫೈನಲ್ ಗಾದ್ರೆ ಹೋಗುತ್ತೆ. 3 ಪಂದ್ಯಗಳು ಬಂದ್ಬಿಟ್ಟು ಜಿಂಬಾಬ್ವೆ 1 ಪಂದ್ಯ ಇದ್ರೆ, ಇನ್ನು ಸೌತ್ ಆಫ್ರಿಕಾ ವಿರುದ್ಧ 1 ಪಂದ್ಯ ಆದ್ರೆ ಇದೆ, ಇನ್ನು ವೆಸ್ಟ್ ಇಂಡೀಸ್ ವಿರುದ್ಧನೂ ಕೂಡ 1 ಪಂದ್ಯ ಆದ್ರೆ ಇದೆ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾಗೆ ಸ್ವಲ್ಪ ಕಷ್ಟನೇ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 4-4 ಅಂದ್ರೆ ಈ ಗ್ರೂಪ್ ಅಲ್ಲಿ ಇರುವಂತ 4-4 ತಂಡಗಳು ಕೂಡ ತುಂಬಾನೇ ಬಲಿಷ್ಠವಾಗಿರುವ ತಂಡಗಳು. ಆ ಕಡೆಯಿಂದ ಜಿಂಬಾಬ್ವೆನು ಕೂಡ ಶ್ರೀಲಂಕಾ ಮತ್ತು ಆಸ್ಟ್ರೇಲಿಯಾ ತಂಡವನ್ನು ಸೋಲಿಸಿ ಒಂದು ಬಿಗ್ ಸ್ಟೇಟ್ಮೆಂಟ್ ಜೊತೆಗಾದ್ರೆ ಬರ್ತಾ ಇದೆ ನಮ್ಮ ಭಾರತದ ಜೊತೆಗೆ ಆಡೋಕೆ. ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡಕ್ಕೆ ತುಂಬಾನೇ ಆದ್ರೆ ಕಷ್ಟ ಆದ್ರೆ ಇದೆ. ಇನ್ನು ನಮ್ಮ ಟೀಮ್ ಇಂಡಿಯಾದ ಆಟಗಾರರು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಇರೋ ಕಾರಣದಿಂದಾಗಿ ಇವೆಲ್ಲ ತಂಡದ ವಿರುದ್ಧನೂ ಕೂಡ ಡಾಮಿನೇಷನ್ ಪರ್ಫಾರ್ಮ್ ನಿಂದನೂ ಕೂಡ ಗೆಲ್ಬಹುದು. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಸೆಮಿಫೈನಲ್ ಗೆ ಹೋಗೋದು ಸ್ವಲ್ಪ ಕಷ್ಟ ಆದ್ರೆ ಇದೆ, ಆದ್ರೂ ಕೂಡ ಸೆಮಿಫೈನಲ್ ಗೆ ಹೋಗುತ್ತೆ. ಇನ್ನು ಎಲ್ಲ ತಂಡಗಳನ್ನು ಕೂಡ ಅದೇ ರೀತಿ ಆದ್ರೆ ಆಡ್ತಾ ಇದೆ. ಇಲ್ಲಿ ಒಂದೇನಪ್ಪಾ ಅಂತಂದ್ರೆ ಈ ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಕ್ಕಿಂತ ಮುಂಚೆ ಸೂಪರ್ 8ರ ಪಂದ್ಯಗಳಿಗಾಗಿ ನಮ್ಮ ಭಾರತ ತಂಡ ಸಿದ್ಧತೆ ಆದ್ರೆ ನಡೆಸಿದೆ. ಇನ್ನು ಈ ಸಿದ್ಧತೆಯ ನಡುವೆ ನಮ್ಮ ಕನ್ನಡಿಗ KL ರಾಹುಲ್ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಮತ್ತು ಒಂದು ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ ನಮ್ಮ ಭಾರತದ ಪರವಾಗಿ. ಹೌದು ಸ್ನೇಹಿತರೆ, ಅಷ್ಟಕ್ಕೂ KL ರಾಹುಲ್ ಏನೆಲ್ಲ ಮಾತಾಡಿದ್ದಾರೆ ಅಂತಂದ್ರೆ ಒಂದು ಪ್ರೆಸ್ ಅಲ್ಲಿ ಈ ತರ ಆದ್ರೆ ಹೇಳ್ತಾ ಇದ್ದಾರೆ KL ರಾಹುಲ್. ಹೌದು, ಭಾರತ ತಂಡದ ಮ್ಯಾಚ್ ಗಳನ್ನು ನಾನು ತುಂಬಾನೇ ನೋಡ್ತಾ ಇದ್ದೇನೆ. ಈಗ ಬಂದ್ಬಿಟ್ಟು ವಿಶ್ವಕಪ್ ನಲ್ಲಿ ನನ್ನ ಭಾರತ ತಂಡ ಅದ್ಭುತವಾಗಿ ಆದ್ರೆ ಆಡ್ತಾ ಇದೆ. ಪ್ರತಿಯೊಬ್ಬ ಆಟಗಾರನು ಕೂಡ ಒಳ್ಳೆಯ ರೀತಿಯಿಂದ ಆದ್ರೆ ಆಡ್ತಾ ಇದ್ದಾರೆ ಮತ್ತು ಒಬ್ಬೊಬ್ಬ ಆಟಗಾರ ಇನ್ನೂ ಕೂಡ ಫಾರ್ಮ್ ಗೆ ಬಂದಿಲ್ಲ. ಅಂತ ಆಟಗಾರರು ಏನಾದ್ರು ಒಳ್ಳೆಯ ಪ್ರದರ್ಶನ ಕೊಟ್ಟರು ಅಂತಂದ್ರೆ ಬೇರೆ ತಂಡಗಳು ಪುಡಿ ಆಗೋದು ಪಕ್ಕ. ಮತ್ತು ಆದ್ರೂ ಕೂಡ ನಮ್ಮ ಭಾರತ ತಂಡ ಒಬ್ಬೊಬ್ಬ ಆಟಗಾರನು ಕೂಡ ಫೈಲ್ ಆದ್ರೂ ಕೂಡ ಈ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತಂದ್ರೆ ನನಗೆ ತುಂಬಾನೇ ಆದ್ರೆ ಖುಷಿ ಆಗ್ತಾ ಇದೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಈ ಬಾರಿಯ ವಿಶ್ವಕಪ್ ಗೆಲ್ಲುವ ನನ್ನ ನೆಚ್ಚಿನ ತಂಡ ಆಗಿದೆ ಮತ್ತು ಇದು ಬಂದ್ಬಿಟ್ಟು ಭಾರತ ತಂಡ ಫೈನಲ್ ಗಂತೂ ಪಕ್ಕ ಹೋಗುತ್ತೆ ಮತ್ತು ನನ್ನ ಪ್ರೆಡಿಕ್ಷನ್ ಪ್ರಕಾರ ಫೈನಲ್ ಪಂದ್ಯ ಆಡುತ್ತದೆ ಅಂತಂದು KL ರಾಹುಲ್ ಆದ್ರೆ ಹೇಳಿದ್ದಾರೆ. ಇನ್ನು ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡ ಯಾವ ರೀತಿ ಎಲ್ಲ ಆಡ್ಬೋದು ಮತ್ತು ಈ ಪಂದ್ಯಗಳಲ್ಲಿ ನಮ್ಮ ಭಾರತ ತಂಡ ಸೂಪರ್ 8ರ ಪಂದ್ಯಗಳಲ್ಲಿ ಗೆದ್ದು ಫೈನಲ್ ಗೆ ಹೋಗುತ್ತಾ ಇಲ್ವಾ ಅಂತ ಕಾಮೆಂಟ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.